ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಆ್ಯಂಡ್ ಸ್ಪೆಷಲ್ ಆಗಿರೋ ರೆಸಿಪಿ ತೋರ್ಸಾಕತ್ತೀನಿ ರೀ. ಅದು ಏನಂದ್ರೆ ರೇಷನ್ ಅಕ್ಕಿ ಇಡ್ಲಿ ರೀ. ಮನ್ಯಾಗ ನಾವು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ರೇಷನ್ ಅಕ್ಕಿಯಿಂದ ಸಾಫ್ಟ್ ಆಗಿರೋ ಇಡ್ಲಿನ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡಕತ್ತೀನಿ. ಬರ್ರಿ ನೋಡೋಣ ಅಂತ ಮಾಡೋದು ಹೆಂಗೆ ಅಂತೇಳಿ. ಫಸ್ಟಿಗೆ ನೋಡ್ರಿ, ಇಲ್ಲಿ ಒಂದು 2 ಲೋಟದಷ್ಟು ರೇಷನ್ ಅಕ್ಕಿ ಹಾಕ್ಕೊಳಕತ್ತೀನಿ ನೋಡಿರಿ. ದಪ್ಪ ಅಕ್ಕಿ ಬರ್ತಾವೆ, ಇಲ್ಲಾಂದ್ರೆ ನೀವು ಇಡ್ಲಿ ಅಕ್ಕಿ ಆದರೂ ತೊಗೋಬೋದು. ಮನೆಯಾಗ ಯಾವ್ದು ಅಕ್ಕಿ ಇರ್ತದೆ ಅದನ್ನ ತೊಗೋಬೋದು ನೀವು. ರವೆ ಇಲ್ಲ ಅಂತಂತಂದ್ರೂ ಕೂಡ ಈ ಟೈಪ ಅಕ್ಕಿಯಿಂದನೇ ನಾವು ಮನ್ಯಾಗ ಇಡ್ಲಿ ಮಾಡ್ಕೋಬೋದು ರೀ. ಅದನ್ನ ಸರಿಯಾಗಿ ಪೂರ್ತಿ ವಿಡಿಯೋ ನೋಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಈಗ ನೋಡಿರಿ, ಅಕ್ಕಿನ ನಾನು 2 ಗ್ಲಾಸನ್ನ ಮೇಲೆ ಅರ್ಧ ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ರೀ. ಇದು ಏನಿಲ್ಲ ಅಂದ್ರೆ ಒಂದು 4ರಿಂದ 5 ಸರ್ತಿ ತೊಳ್ಕೊರಿ ನೀವು. ಅದಾದಮೇಲೆ ಈ ಟೈಪ ಬೆಳ್ಳಗೆ ಬರ್ಬೇಕು ನೋಡಿರಿ ನೀರು, ಅಲ್ಲಿ ಮಟ್ಟ ತೊಳ್ಕೊಂಡು ಸ್ವಚ್ಛಗೆ ಇಟ್ಕೊರಿ. ಅದಾದಮೇಲೆ ಒಂದು ಬಟ್ಲಾದಷ್ಟು ಅವಲಕ್ಕಿ ಹಾಕ್ಕೊಂಡೀನಿ ರೀ. ಇದರಿಂದ 1 ಗ್ಲಾಸಷ್ಟು ನಾನು ಉದ್ದಿನಬೇಳೆ ಹಾಕ್ಕೊಂಡೀನಿ ನೋಡಿರಿ. ಅಂದ್ರೆ ಸಣ್ಣ ಲೋಟ ಐತ್ರಿ ಇದು. ನೀವು ಯಾವ ಗ್ಲಾಸಿಂದ ಹಾಕ್ಕೊಂಡಿರ್ತಿರಲ್ಲ 2, ಅದರಿಂದ ಅರ್ಧ ಹಾಕ್ಕೊಂಡ್ರೆ ಸಾಕು ರೀ ಉದ್ದಿನಬೇಳೆ. ಓಕೆ ನೋಡಿರಿ, ಇವನು ಕೂಡ ಸ್ವಚ್ಛಗೆ ತೊಳ್ಕೊಬೇಕು ರೀ ಒಂದು 4ರಿಂದ 5 ಸರ್ತಿ. ಅಂದ್ರೆ ಧೂಳು ಡಸ್ಟ್ ಎಲ್ಲ ಹೋಗ್ಬೇಕದು. ಕ್ಲೀನ್ ಆಗೈತೆ ಇಲ್ಲ ಅಂತ ಈ ಟೈಪ ನೀವು ಟ್ರಾನ್ಸ್ಪರೆಂಟಾಗಿ ಕಾಣಿಸಿದ್ವು ಅಂತಂದ್ರೆ ಅವು ಓಕೆ ಸ್ವಚ್ಛ ಆಗ್ಯಾವಂತ ಅರ್ಥ. ಇದಕ್ಕೆ ನಾನು ಒಂದು 2 ಚಮಚದಷ್ಟು ಸಾಬುದಾನಿ ಹಾಕ್ಕೊಳಕತ್ತೀನಿ ನೋಡಿರಿ. ಸಾಬುದಾನಿ ಹಾಕೊಳ್ಳೋದ್ರಿಂದ ಸಾಫ್ಟಾಗಿನೂ ಬರ್ತದೆ ಮತ್ತು ಬೆಳ್ಳಗೆ ಕಲರ್ನು ಕೂಡ ಭಾಳ ಬೆಳ್ಳಗಾಗಿ ಬರ್ತಾವೆ ಇಡ್ಲಿ. ನೀವು ಓಕೆ ಸಾಬುದಾನಿ ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಅದಿಲ್ಲ ಅಂತಂದ್ರೂ ನಡೀತದೆ. ಈಗ ಇದನ್ನು 5 ಗಂಟೆ ಮಿನಿಮಮ್ ನೆನಿಬೇಕು ರೀ ಇವನ್ನ. ಈಗೀಗ 5 ಗಂಟೆ ಆಗೈತೆ ನೋಡಿರಿ, ಎಷ್ಟು ಸಾಫ್ಟಾಗಿ ನೆಂದಾವ. ಈಗ ಇವನ್ನ ಒಂದೊಂದಾಗಿ ಸಪ್ರೇಟಾಗಿ ರುಬ್ಕೊಂಡ್ರಿ. ಅಕ್ಕಿ ಬೇರೆ ಮತ್ತು ಇವು ಉದ್ದಿನಬೇಳೆ ಅವಲಕ್ಕಿ ಬೇರೆ ರುಬ್ಕೋಬೇಕು ರೀ. ಓಕೆ ನೋಡಿರಿ, ಇವನು ನೆಂದಾವ. ಈಗ ಅಕ್ಕಿ ಎಷ್ಟು ಬೆಳ್ಳಗಾಗ್ಯಾವ ನೋಡಿರಿ ಕಲರ್, ಅಷ್ಟೇ ಇಡ್ಲಿ ಕೂಡ ವೈಟ್ ಕಲರಾಗಿ ಬರ್ತಾವೆ ರೀ. ಓಕೆ, ಫಸ್ಟಿಗೆ ನೋಡಿರಿ, ನಾ ಇಲ್ಲೇ ಒಂದು ಮಿಕ್ಸಿ ಜಾರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಇದು ಏನು ಉದ್ದಿನಬೇಳೆ ಮತ್ತು ಅವಲಕ್ಕಿ ಮತ್ತು ಸಾಬುದಾನಿ ನೆನೆಸಿಟ್ಟಿದ್ವಲ್ಲ ರೀ, ಅವುಗಳನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದು ಒಂಚೂರು ತರಿಯಾಗಿರ್ಬಾರ್ದು. ತರಿಯಾಗಿ ಅಂದ್ರೆ ಉದುರು ಹೆಂಗೆ ಬರ್ತಾವಪ್ಪ ಅಂತಂದ್ರೆ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ನೋಡಿರಿ. ಈ ಟೈಪ ಅಗದಿ ಸಾಫ್ಟಾಗಿ ಬರ್ಬೇಕು ಹಿಟ್ಟು. ಈ ಟೈಪ ನುಣ್ಣಗೆ ರುಬ್ಕೊಂಡ್ಬಿಟ್ಟು ನೀವು ಒಂದು ಪಾತ್ರೆ ಒಳಗೆ ಹಾಕಿಟ್ಕೊಂಡ್ಬಿಡ್ರಿ. ಓಕೆ, ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ, ಹಿಟ್ಟು ಕ್ರೀಮ್ ಟೈಪ್ ಬಂದೈತಿ. ಇದನ್ನು ಈಗ ಇದೇ ಜಾರಿಗೆ ನಾನು ಅಕ್ಕಿ ಹಾಕ್ಕೊಳಕತ್ತೀನಿ ನೋಡಿರಿ. ಅಕ್ಕಿ ರುಬ್ಬೋದ ಮೇನ್ ಇದ್ರೊಳಗೆ ಒಂದು ರವೆ ಇರ್ತೈತಲ್ಲ ರೀ, ಬಾಂಬೆ ರವೆ ಗೊತ್ತು ನಿಮ್ಗೆ, ಆ ಟೈಪ ತರಿಯಾಗಿರ್ಬೇಕು ರೀ. ಆ ಟೈಪ್ ರುಬ್ಕೋಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀವು ನೋಡ್ತಿರ್ಬೋದು, ಇಲ್ಲಿ ಕಾಣಿಸ್ತೈತಲ್ಲ ರವೆ ಕಾಣಿಸಕತ್ತೈತಲ್ಲ, ಅಷ್ಟೇ ಸ್ವಲ್ಪ ದಪ್ಪನೇ ಇರ್ಬೇಕು ರೀ. ನಾವು ದೋಸೆ ಹಿಟ್ಟಿಗೆಲ್ಲ ರುಬ್ತೀವಲ್ಲ ಫುಲ್ ತೆಳ್ಳಗಾಗಿ, ಆ ಟೈಪ್ ರುಬ್ಕೋಬಾರ್ದು. ಇದನ್ನು ಸ್ವಲ್ಪ ನುಚ್ಚಿರೋಕ್ಕಾಗಿಯೇ ಬಿಟ್ಬಿಡ್ರಿ ನೀವು. ಅಂದ್ರೆ ಇಡ್ಲಿ ಉದುರಾಗೆ ಪರ್ಫೆಕ್ಟಾಗಿ ಬರ್ತದೆ. ಓಕೆ, ಎಲ್ಲ ಹಿಟ್ಟನ್ನು ನಾನು ಇದೇ ಟೈಪನ್ನು ರುಬ್ಕೊಳಕತ್ತೀನಿ ನೋಡಿರಿ, ಮಿಕ್ಸಿ ಮಾಡ್ಕೊಳಕತ್ತೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಓಕೆ, ಈಗ ಇವು ಎರಡೂ ರುಬ್ಬಿದ್ದು ಆಗೈತೆ ರೀ. ಈಗ ಇದನ್ನ ಕೈಯಿಂದ ನಾವು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಟೈಪ್ ನೋಡಿರಿ, ಎಷ್ಟು ಚಲೋ ನೀವು ಮಿಕ್ಸ್ ಮಾಡ್ತಿರಲ್ಲ ಅಷ್ಟು ಚೆಂದಾಗಿ ಇದು ಹಿಟ್ಟು ಹುಬ್ಬಿ ಬರ್ತೈತೆ ರೀ ಮುಂಜಾನೆ ಅಷ್ಟಿಗೆ. ಈಗ ರೇನಿ ಸೀಸನ್ ಆಗಿರೋದ್ರಿಂದ ಭಾಳ ತಂಪೈತಿ ಕ್ಲೈಮೇಟ್. ಸೊ ನೀವು ಹಾಗಾಗಿ ಇದನ್ನು ಸ್ವಲ್ಪ ಬೆಚ್ಚಗಿರೋ ಜಾಗದಾಗ ಇಡಬೇಕು ರೀ. ಬೆಚ್ಚಗಿರೋ ಜಾಗದಾಗ ಇಟ್ಟರೆ ಅಂದ್ರೆ ಹಿಟ್ಟು ಉಬ್ತೈತಿ. ಇಲ್ಲಪ್ಪ ಅಂತಂದ್ರೆ ಇದಕ್ಕೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೋಬೇಡ್ರಿ. ಇನ್ನು ಹಿಟ್ಟು ಭಾಳ ನಿಮ್ಗೆ ಗಟ್ಟಿ ಅನ್ಸಕತ್ತಿತ್ತಂದ್ರೆ ಇಷ್ಟ ಆಗೈತಿ, ಈಗ ಓಕೆ ಆಗೈತಿ. ಇದು ನಿಮ್ಗೆ ಗಟ್ಟಿ ಅನ್ಸಕತ್ತಿತ್ತಂದ್ರೆ ಒಂದು ಲೋಟದಷ್ಟು ಅಷ್ಟೇ, ಸಣ್ಣ ಲೋಟದಷ್ಟು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ಬಿಟ್ಟು ನೀವು ಆ್ಯಡ್ ಮಾಡಿ ಈ ಟೈಪ್ ಒಂದು ತಟ್ಟೆ ಮುಚ್ಚಿ ಮೇಲೆ ಒಂದು ಕಲ್ಲಿಟ್ಟು ಮುಚ್ಚಿಟ್ಬಿಡ್ರಿ. ಈಗ ನೋಡಿರಿ, ಬೆಳಗ್ಗೆ ತೋರ್ಸಾಕತ್ತೀನಿ ನಾನು ನಿಮ್ಗೆ ಹಿಟ್ಟಿದೆ ಎಷ್ಟು ಚಲೋ ಉಬ್ಬೈತೆ ಅಂತ ಹೇಳ್ಬಿಟ್ಟು. ನೋಡಿರಿ, ಇಷ್ಟು ದಪ್ಪ ಬರಾಕತ್ತೈತಂದ್ರೆ ಇದು ಉಬ್ಬೈತಂತ ಅರ್ಥ ರೀ. ಓಕೆ, ಇಡ್ಲಿ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ, ಆವಾಗ ನಿಮ್ಗೇನು ಚೆನ್ನಾಗಿ ಗೊತ್ತಾಗುತ್ತೆ ಹೆಂಗೆ ಬಂದಾವ ಅಂತೇಳಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನೀವು ಈ ಟೈಪ್ ನೋಡಿರಿ ಇಡ್ಲಿ ಸಾಚೆ ಇರ್ತೈತಲ್ಲ ರೀ, ಅದರೊಳಗೆ ಫುಲ್ಲಾಗಿ ಹಾಕ್ಕೊಂಬಿಡ್ರಿ ಪೂರ್ತಿ. ಮತ್ತು ಭಾಳಷ್ಟು ಸೋರೋಂಗೆ ಹಾಕ್ಕೋಬೇಡ್ರಿ, ಇಡ್ಲಿ ಉಬ್ಬಿ ಬರ್ತಾವೆ. ಸೊ ಆವಾಗ ಇನ್ನೂ ಜಾಗ ಸಾಕಾಗೋದಿಲ್ಲ, ತೆಗಿಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ,
ಈಗ ಎಲ್ಲ ತಟ್ಟೆಗಳಿಗೆ ನಾನು ಇಡ್ಲಿ ಹಾಕ್ಬಿಟ್ಟು ಈ ಟೈಪ ಅದನ್ನು ಕ್ಲೋಸಾಗಿ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿ ನೋಡಿರಿ. 10 ನಿಮಿಷ ಟೈಮ್ ಆದಮೇಲೆ ನೀವು ತೆಗೆದು ನೋಡಿರಿ, ಗೊತ್ತಾಗ್ತದೆ. ಹಿಂಗೆ ಬಟ್ಟಿಂದ ನೋಡ್ಬೇಕು ಮುಟ್ಟಿ ನೋಡ್ಬೇಕು. ಆಗ ನೀವು ಮುಟ್ಟಿ ನೋಡಿದಾಗ ಅದೇನು ಕೈಗೆ ಹತ್ತಿಲ್ಲ ಅಂತಂದ್ರೆ ಓಕೆ, ಇಡ್ಲಿ ಆಗೈತೆ ಅಂತ ಅರ್ಥ. ಒಬ್ಬಿ ಬಂದಿರ್ತೈತೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತದೆ ಇಡ್ಲಿ ಆಗೈತೋ ಇಲ್ಲ ಅಂತೇಳ್ಬಿಟ್ಟು ನೋಡ್ತಿರ್ಬೋದು ನೀವು. ಈಗೇನು ಕೈಗೆ ಹತ್ತಿಲ್ಲ, ಇದು ಪರ್ಫೆಕ್ಟಾಗಿ ಆಗೈತಿ. ಈ ಟೈಪ ನಿಧಾನಕ್ಕೆ ಒಂದು ಚಾಕು ಅಥವಾ ನೀವು ಸ್ಪೂನ್ ಸಹಾಯದಿಂದ ಸುಲಭವಾಗಿ ತೊಕ್ಕೊಬೋದು. ಏನು ತಳ ಹಿಡಿಯೋದಿಲ್ಲ, ಏನಿಲ್ಲ. ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಾವೆ ಇಡ್ಲಿ, ಸ್ಪಾಂಜ್ ಗತೆ ಆಗೈತೆ ನೋಡಿರಿ. ತಿನ್ನೋಕ್ಕೂ ಅಷ್ಟು ರುಚಿಯಾಗಿರ್ತಾವೆ. ನೋಡ್ತಿರ್ಬೋದು ನೀವು ರೇಷನ್ ಅಕ್ಕಿಯಿಂದ ಎಷ್ಟು ಸುಲಭವಾಗಿ ಇಡ್ಲಿ ಮಾಡ್ಕೊಬೋದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ, ಹಂಗೆ ಸಪೋರ್ಟ್ ಮಾಡಿರಿ.